ನೋಡ್ರಿ ಅದ್ರ ಮ್ಯಾಗ ಮೊನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವನ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಎಲ್ಲ ಕಡೆನೂ ಶಿವಾಜಿ ಮಹಾರಾಜರ ಒಂದು ಆಚರಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮತ್ತು ಹಿಂದೂ ಸಮಾಜವನ್ನ ಭಾರತವನ್ನ ರಕ್ಷಣೆ ಮಾಡಿದಂತ ಅನೇಕ ಮಹಾಪುರುಷರ ಜನಗಳು ಎಲ್ಲ ಕಡೆ ನಡೀತಾವ. ಅಯೋಧ್ಯ ರಾಮ ಮಂದಿರದ ಒಂದು ರಾಮನವಮಿ ಇರ್ಬೋದು, ಹನುಮ ಜಯಂತಿ ಇರ್ಬೋದು, ಇದು ನಮ್ಮ ಸಂಪ್ರದಾಯ. ಯಾಕಂದ್ರೆ ನಮ್ಮ ಸತ್ಪುರುಷರು ಮತ್ತು ನಮ್ಮ ಹಿರಿಯರೇನು ಇಡೀ ತಮ್ಮ ಜೀವನವನ್ನ ತಮ್ಮ ಒಂದು ತನವನ್ನ ಬಿಟ್ಟು ಪ್ರಾಣಕ್ಕಿಂತ ಹೆಚ್ಚು ಧರ್ಮವನ್ನ ಪ್ರೀತಿ ಮಾಡದಂತ ಅನೇಕ ಸತ್ಪುರುಷರ ಕಾರ್ಯಕ್ರಮಗಳು ಈ ದೇಶದಲ್ಲಿ ನಡೀತವೆ. ಎಲ್ಲೂ ಸಹ ಹಿಂದೂಗಳು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಎಲ್ಲೂ ಗದ್ದಲ ಗೊಂದಲ ಮಾಡೋದಾಗಲಿ ಅಥವಾ ಮುಸ್ಲಿಮರ ಹಬ್ಬದಲ್ಲಿ ಗಲಾಟೆ ಮಾಡೋದಾಗಲಿ, ಚಪ್ಪಲಿ ಒಗೆದಾಗಲಿ, ಕಲ್ಲೇಟು ಮಾಡುವಂಥದ್ದು ಯಾರು ನಮ್ಮ ಇಡೀ ದೇಶದಲ್ಲಿ ಮಾಡಿದಂಥದ್ದು ಎಲ್ಲೂ ಒಂದು ಉದಾಹರಣೆ ಇಲ್ಲ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಒಂದು ಮದ ಬಂದ್ಬಿಟ್ಟಿದೆ. ಏನು ನಮ್ದೇ ಸರ್ಕಾರ, ನಾವು ಏನ್ ಮಾಡಿದ್ರು ಯಾರು ಕೇಳುವುದಿಲ್ಲ. ನೀವೆಲ್ಲ ನೋಡಿದ್ರಿ, ನಾಗಮಂಗಲದಲ್ಲಿ ಒಂದು ಮಸೂತಿಯಿಂದ ಪೆಟ್ರೋಲ್ ಬಾಂಬ್ ಒಗಿತಾರೆ, ಕಲ್ಲು ಒಗಿತಾರೆ. ಮದ್ದೂರಿನ ಗಣಪತಿ ಮೇಲೆ ಕಲ್ಲು ಬೀಳ್ತದೆ. ಇಷ್ಟು ಸಣ್ಣ ಹುಡುಗ ಗಣಪತಿ ಮೂರ್ತಿ ಮೇಲೆ ಉಗುಳ್ತಾನೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಮಾಡ್ತಾರೆ. ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗಲಾಟೆ ಮಾಡುವಂತವ್ರು ಮುಸಲ್ಮಾನರು ಬಿಟ್ರೆ ನಮ್ಮ ಕಡೆಯಿಂದ ಎಂದೂ ಸಹ ಅವರಿಗೆ ತೊಂದರೆ ಆದಂತದ್ದಾಗಿಲ್ಲ. ಆದ್ರೆ ಮೊನ್ನೆ ಬಾಗಲಕೋಟೆಯಲ್ಲಿ ಹೋಗ್ತಿರುವಂತಹ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಒಗೆಯುವಂತಹದ್ದನ್ನ ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಗಿತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೂ ಸಹ ಕಲ್ಲು ಒಗಿತಾರೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಮಸೀದಿಯಲ್ಲಿ? ಅವ್ರದ್ದೇನ್ ಕೆಲಸ ಇತ್ತಲ್ಲಿ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂತ ಎಲ್ಲಾ ಮಸೂತಿಗಳನ್ನ ಸೀಜ್ ಮಾಡ್ಬೇಕು. ಅಲ್ಲಿರುವಂತ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು. ಒಬ್ರು ಯಾರೋ ಹೇಳಿದ್ರು ನನಗೆ, ಈಗ ಅಲ್ಲಿ ಒಳಗೆ ಮಸೂತಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆಯಾಗಿದೆ. ಅಂದ್ರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂತ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನುವಂತ ಬೆಂಬಲದ. ಇವತ್ತು ನೋಡ್ರಿ, ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಪೂರ್ತಿ ಒಮ್ಮೊಮ್ಮೆ ಅನ್ನಿಸ್ತೈತೆ ನಾವು ಕೈಯಾಗ ಮಾತಾಡ್ತಿದ್ದೇನೆ. ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬರ್ಕಾದವರು, ಅವರು ಇವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಲ್ಲಿ ಏನಾಗ್ಬಿಟ್ಟದೆ ಅಂದ್ರೆ, ಕೆಲವೊಂದು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗ ಕೆಡೋದ್ವಿ ನಾವು ಬಿಜೆಪಿನ ಹೆಂಗ ಮಣ್ಣು ಕೊಟ್ಟಿವಿ ಅಂತ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಒಬ್ಬ IPS SP ಮೇಲೇನು ಕಲ್ಲು ಹೊಡೆದ ಮ್ಯಾಗನು ಬಂಧನ ಯಾರು ಮಾಡ್ಬೇಕು? ಯಾರು ಕಲ್ಲು ಹೊಡೆದಾರ, ಯಾರು ಚಪ್ಪಲಿ ಹೊಡೆದಾರ ಅವ್ರನ್ನ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್
ನಿಮ್ ಇದರಲ್ಲೇ ಸಿಕ್ಕಿದೆ, ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTV ಸಿಕ್ಕಿದೆ. ಹಾಗಾದ್ರೆ ಹಿಂದೂಗಳ ಮೇಲೆ ಇದು ಏನು ಲಾಠಿ ಚಾರ್ಜ್ ಮಾಡ್ತೀರಿ? ಅವ್ರ ಕಾಲು ಕೈ ಮುರಿಯಂಗ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀರಿ. ಹಾಗಾದ್ರೆ ಅವ್ರಿಗೆ ಏನ್ ಮಾಡಿದ್ರಿ? ಏನ್ ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಂ ಏನೋ ಜಮಾತ್ ಇದೆ, ಆ ಮಸೂದ್ ಇದೆ, ಪಂಕಾ ಮಸೀದ್, 8 ಮಂದಿನ ಅರೆಸ್ಟ್ ಮಾಡಿರಿ. ಅಲ್ಲಿರುವಂತ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕ್ಲಿಕ್ಕೆ 200-300 ಜನ ಹಿಂದಿನ ಭಾಗಲ್ಲೇ ಬಂದು ಸೇರಿದ್ರತ್ತಂತದ್ದು ಎಲ್ಲ ಓಪನ್ ಇದೆ. ಯಾರು ಅಂತ ಮುಖ ಸಿಗ್ತದೆ. ಆದ್ರೆ ಅದನ್ನ ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾ ಇರ್ತೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡ್ರಿ, ಈ ಕಡೆ 8 ಮಂದಿ. ಇದೇನಿದು? ಏನು ಇದ್ರ ತೂಕ ಮಾಡ್ಲಕತ್ತೀರಿ? ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡ್ಬೇಕು. ನಾವೇ SP ಕೇಳಿದೆ, ಇಲ್ಲ ಸರ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು. ಪೊಲೀಸರ ಇಲಾಖೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷ ಇದ್ರೂ ಇರಲಾಕ ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕು. ಒಳ್ಳೆ ನಮ್ಮ ಎಲ್ಲೆಲ್ಲೇ ಲಾಠಿ ಚಾರ್ಜ್ ಮಾಡೋದು, ನಮ್ಮವ್ರನ್ನ ಅರೆಸ್ಟ್ ಮಾಡಕ್ ಪ್ರಯತ್ನ ಮಾಡೋದು. ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ ಒಗದಾನ, ಏನಾದರೂ ಬಸತಿ ಮೇಲೆ ಚಪ್ಪಲಿ ಹೋಗದಾನ, ನಿಮ್ಗೆ ಏನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡ್ರಿ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಈ ಅಮಾಯಕ ಹಿಂದೂ ಕಾರ್ಯಕರ್ತನ ಈಗ ಸದೆ ಬಡಿದು, ಹೊಡಿದು, ಭಯ ಒಗ್ಸೋದು, ಸುಮ್ನೆ ಮಾರ್ಕೆಟ್ ಬಂದು ಇಟ್ಕೊಂಡ್ ಕೂತೀರಿ. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡ್ಬಿಡ್ರಿ. ಅವ್ರು ಯಾರು ಹೊರಗೆ ಬರ್ಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಅವ್ರು ಕೊತ್ತಂಬರಿ ತರ್ಲಕ್, ಬಿರಿಯಾನಿ ಕೊತ್ತಂಬರಿ ತರ್ಲಕ್ಕ ಹೋಗ್ತಾರ. ಅವ್ರು टमाटर हमारे छोकरा कुछ भी नहीं किया, कोतंबरिया लेने के लिए गया था, हमको पकड़ लिया. और ಎಷ್ಟು ಚಂದ ಹೇಳ್ತಾರ ಅವ್ರು. ರಾತ್ರಿ 1 ಕೆಲ್ಲರೆ ಕೊತ್ತಂಬರಿ ಸಿಗ್ತೈತನ್ರಿ, ಆ KG ಹೇಳ್ತಿದ್ರು. ಅಂದ್ರೆ ಅವರಿಗೆ ಅಲ್ಪಸಂಖ್ಯಾತರಂದ್ರೇನು? ನಮ್ಮ ಸಂವಿಧಾನ ಪ್ರಕಾರನೇ ಅವನಿಗೂ ಅಷ್ಟೇ ನ್ಯಾಯ ಐತಿ, ನಮಗೂ ಐತಿ. ನೀವು ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬೇಡ್ರಿ, ಈ ಮಸೂತಿ ಮುಂದೆ ಹೋಗ್ಬೇಡ್ರಿ ಅಂತ ನೀವು ರೆಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಇದೇನು ಭಾರತ ದೇಶನಾಗ ಐತೋ ಪಾಕಿಸ್ತಾನದಾಗ ಐತೋ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವು ಹೋಗ್ತಾವು, ಏನೋ ನಮ್ಮ ಸರ್ಕಾರ ಹೇಳ್ತದ, CM ಹೇಳ್ತಾರೆ, ಅಮಾಯಕ ಜನರನ್ನ ಇದೇ ರೀತಿ ನೋಡಿ. ಪಾಪ 2 ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದ್ವಿ, ಇಷ್ಟು ದೊಡ್ಡದು. ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇನ್ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದ್ರು ಮೊದಲ ಮಸೂತಿಗಳನ್ನ ಭಾರತದಾಗ ಹೇಳ್ರಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಅದು. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕುಡಿಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಪಂಕಾ ಮಸೀದಿ ಅಧಿಕೃತ ಐತಿ ಇಲ್ಲ ಅನ್ನೋಂಥದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೂ ಇಲ್ಲ, ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡುದು, 24 ತಾಸು ನೀರು ಕೊಡುದು. ಮತ್ತ ಅಲ್ಲಿ ಅವನು ಒಬ್ಬ ಕಾಂಗ್ರೆಸ್ ಲೀಡರು, ಅವ ಬಂದ್ರೆ SP DSP ಎದ್ ನಿಂದಿರ್ತಾ ಇರ್ತ, ಸರ್ ಅಂತ ಇರ್ತ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ? ಪೊಲೀಸರು ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಏನು ಪದಾಧಿಕಾರಿ ಅದ, ಅವನು ಮುಖ್ಯಮಂತ್ರಿಯಾ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾ ಅಥವಾ ಯಾವ್ದಾದ್ರು MLA ಅಂತವನು ನೀವು ಪೊಲೀಸ್ ಅಧಿಕಾರಿಗಳು ನೀವು ಗೌರವ ಕೊಡೋದು, ಮಾತಾಡೋದು, ಇದೇನಾಗ್ತದೆ ಅಂದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನ ಪ್ರಚೋದನೆ ಮಾಡದಂಗ ಆಗ್ತದೆ. ನೀವು ಒಂದ್ ಸೈಡ್ ಆಗಿ ಬರೇ ಅವ್ರು ಹೇಳಿದ್ದನ್ನು ಕೇಳುವುದಿಲ್ಲ. ಅವ್ರು ನೀವು ಕರೆದು ಶಾಂತಿ ಸಭೆಗೂ ಬರುದಿಲ್ಲ, ಬರೀ ಹಿಂದೂಗಳನ್ನ ಕರಿತೀರಿ. ಅವ್ರು ಶಾಂತಿ ಸಭೆ ಬರಲಿ ಅಂದ್ರೆ ಆಕ್ಷನ್ ತಗೋರಿ ಅವ್ರ ಮೇಲೆ. ಇದು ನಡೀದಿಲ್ಲ ತೇಳ್ರಿ.
ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿದ್ದು ಅವರಿಂದಲೇ, ಆ ಮಸೂತಿಯಿಂದಲೇ. ಕ್ರಮ ತಗೋಬೇಕಾಗಿದ್ದು ಅವ್ರ ಮೇಲೇನೆ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರ ರಾತ್ರಿ ಹೋಗಿ ಮನ್ಯಾಗ ಅವ್ರ ತಂದೆ ತಾಯಿಗೆ ಹಂಚಿಸ್ತೀನಿ, ಇದು ಬಿಡದೇ ಇದ್ರೆ ಶಾಂತಿ ಆಗುವುದಿಲ್ಲ. ಯಾರು ತಪ್ಪಿದಸ್ತರದಾರ, ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ. ಏನೂ ಮಾಡ್ಲಾರ್ದವ್ರನಾಗ ಇವತ್ತ ಪಾಪ ಒಂದು 3 ಕಡೆ ಕೈ ಮುರಿದದ ಒಬ್ಬಂದು. ನಿಮ್ಮ IPS ಅಧಿಕಾರಿಗಳು ಹೊಡಿತಾರ ಅಂದ್ರು ನೀವು ಮತ್ತೆ ಶಾಂತಿ ಹೇಳಕ್ ಬರ್ತಿರಲ್ರಿ. ಇನ್ನ 2 ದಿವಸ ಇವ್ರಿಗೆ ಮುಲಾಜನಾಗ ನೀವು ಕೆಲಸ ಮಾಡೋರು. ಈ ರೀತಿ ಮತ್ ನೋಡ್ರಿ, ಇವತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ನೋಡಿ ಬಂದಿ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಯಪುರ ಕೂಡ್ಸಿವಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸೆಂಟರ್ನಾಗ ಕೂಡ್ಸಿವಿ. ಬಬಲೇಶ್ವರ್ನಾಗ ಹಾಕಿದ್ರು, ಈಗ ವಲ್ಲಭಾಯ್ ಸರ್ಕಲ್ ಮಾಡಿ ವಲ್ಲಭಾಯ್ ಪಟೇಲ್ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರು ಕೂಡ್ಸಿವಿ, ಅದು ರೋಡ್ ದಂಡಿ ಕೂಡ್ಸಿದೀವಿ, ಅಲ್ಲಿ ತೊಂದರೆ ಆಗ್ಬಾರ್ದತ್ತೇಳಿ. ಮಹಾರಾಣಾ ಪ್ರತಾಪರದ ಕೂಡ್ಸಿವಿ 19 ಫೀಟ್ ಇದ್ದು. ಈಗ ಹೆಂಗ ನಮ್ಮ ಶಿವಾಜಿ ಮಹಾರಾಜರದ ಹೆಂಗ್ ಬಿಡಿಯೋದು ಹೆಂಗ್ ಸೈಟ್ ಐತಲ್ಲ, ಅಂತಲೇ ಬಿಡಿಯೋದೇ ಸರ್ಕಲ್ ಮಾಡಿ ಕೂಡ್ಸಿವಿ. ನಿನ್ನೆ 1-2 ದಿವಸದಿಂದನೇ ನಾನು 20 ಲಕ್ಷ ರೂಪಾಯಿ ಬಿಡಿಯೋದಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರದ್ದು ಕೂಡ್ಸಿವಿ ನಾವು ಬಿಜಾಪುರನ ಸೆಂಟರ್ನಾಗ ಕೂಡ್ಸಿವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಲ್ ಸಣ್ಣ ಮೂರ್ತಿ ಸುಮಾರು 25 ಫುಟ್ ದೊಡ್ಡ ಮೂರ್ತಿ ಕೂಡ್ಸಿವಿ. ಸ್ಟೇಷನ್ ರೋಡ್ ಅಂತ ಹೆಸರಿತ್ತು, ಅದನ್ನ ತೆಗೆದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಮಾಡಿ. ಬಾಬು ಜಗಜೀವನ್ ರಾಮ್ ಸಲುವಾಗಿ ಪಾಪ ಎಷ್ಟೋ ದಿವಸದಿಂದ ದಲಿತರು ಜಗಜೀವನ್ ರಾಮ್ ಮೂರ್ತಿ ಆಗ್ಬೇಕಾಗ್ತದೆ. ಅದನ್ನು ಒಂದು ಸೈನಿಕ್ ಸ್ಕೂಲ್ ಜಾಗ, ಯಾವುದೇ ಸಾರ್ವಜನಿಕ ತೊಂದರೆ ಆಗೋ ಅಲ್ಲಿ ಕೂಡ್ಸಿ. ನೀವು ಉದ್ದೇಶಪೂರ್ವಕವಾಗಿ ಶಿವಾಜಿ ಮಹಾರಾಜ ಮೂರ್ತಿಗೆ ಅಡ್ಡ ಹಾಕೋದು, ಕೆಲವೊಂದು ಸಮಾಜದಲ್ಲಿ, ಎಲ್ಲಾ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅವನ್ನೆಲ್ಲ ನೀವು ನಾಳೆ ಪಂಚಾಮ ಸ್ಥಿತಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ. SP ಅವರೇ ಮಾಡ್ಬೇಕಲ್ಲ. ಈಗ ಅಲ್ಲಿ ಕಲ್ಲು ಬರ್ತಾವು, ಚಪ್ಪಲಿ ಬರ್ತಾವು. ಒಬ್ಬ ಪೊಲೀಸ್ ಅಲ್ಲಿ ಒಳಗಿರುವಂತವ್ರು ಮಾಹಿತಿ ಕೊಡ್ತಾರೆ, ಒಳಗೆ ರಾಡ್ ಅದಾವು, ಅದಕ್ಕೆ ಭಯಪಟ್ಟವ್ರು ಅವ್ರಿಗೆ ಗದ್ದ ತುಟ್ಟಿ ಇಳಿದು ಮತ್ ಕರೆ ಹೇಳ್ತಾರೆ. ಇಲ್ಲಿ ಹಿಂದೂಗಳ ಮ್ಯಾಗೆ ಹೀನಾಯವು ಹೊಡಿತಾರೆ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆಕ್ಷನ್ ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದ್ರೆ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದು ಒಪ್ಪುವುದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರಲಿ, ಸಂತ ಕನಕದಾಸರದಿರಲಿ, ಇದನ್ನ ನಾವು ಇವತ್ತು ಬಂದೀವಿ. ನಾಳೆ ನಮ್ಮ ಎಲ್ಲ ಬಾಗಲಕೋಟೆ ನಾಗರಿಕರು ಅವನ್ನ ಬೇಡಿಕೆ ಇಟ್ಟಾರೆ. ಯಾರ್ಯಾರ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನ್ ಮೌಲ್ಯ ಅದಾನ ಅವನ್ನ ಅರೆಸ್ಟ್ ಮಾಡ್ರಿ, ಅವ್ರ ಮ್ಯಾಗ ಗುಂಡಾ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ, ಆಕ್ಷನ್ ತಗೊಂಡ್ರೆ ಸುಮ್ಮನೆ ಒಳಗೆ ಗುಂಡಿಸಿರಿ. ನೀವು ಬಿರಿಯಾನಿ ತಿನ್ಸ್ಲಾಕತ್ತೀರಿ ಅವ್ರಿಗೆ, ಯಾಕಂದ್ರೆ ನಿಮ್ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೇ ಆಡಳಿತ ಪಕ್ಷ ಮಾತು ಕೇಳ್ಕೊಂಡು ಹೋದ್ರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೋಳಿ ಹುಣ್ಣಿಮೆ ಇದೆ, ಮತ್ತೆ ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡೋದಿಲ್ಲ ಅನ್ನೋದು, ಇದು ಎಲ್ಲಾ ನೀವು ಮಾಡ್ತಿರೋಂತ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ ಇದೆ. ಇದನ್ನು ಈಗಾದ್ರೂ SP ಅವರು ಈಗ 5 ಮಂದಿ SP ಅನ್ನೋ ಬಂದಾರ್ತಾರೆ. ಇಲ್ಲಿ 5 ಮಂದಿ SPಗಳು ಅಂದ್ರೆ ಯಾಕೆ ಬಂದಾರಪ್ಪ ಅಂದ್ರ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅವ್ರ ಮೇಲೆ ಮಾಹಿತಿ ಐತತ್ತೆ, ಅದಕ್ಕೆ ಅವ್ರು ಕರ್ಕೊಂಡ್ ಬಂದಾರ. ಇದೇನು ಅವಶ್ಯಕತೆನೂ ಇಲ್ಲ. ಕ್ರಿಮಿನಲ್ಸ್ ಎಲ್ಲದಾರ ಅವರೇ ಅದಾರ, ಹಿಂದೂಗಳು ಅದಾರ, ಯಾರು ಒಬ್ಬರ ನಮ್ಮವರು ಯಾವ್ದಾರ ಗಲಾಟೆ ಮಾಡ್ಯಾರ, ಅಷ್ಟು SPಗಳನ್ನ ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ. ಬಜಾರ್ ಯಾಕೆ ಬಂದ್ ಮಾಡಿರಿ? ಸರಳವಾಗಿ ಬಜಾರ್ ನಡೆಯಂಗ ವ್ಯವಸ್ಥೆ ಮಾಡಿ.
ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರ ಏರಿಯಾದಾಗ ಬಂದ್ ಮಾಡ್ರಿ. ಯಾರು ದಾಂಧಲಿ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡ್ರಿ. ತಾನೇ ಎಲ್ಲ ಬಂದ್ ಆಯ್ತಂದ್ರೆ ತಾನೇ ಸರಿಯಾಗಿ ಬರ್ತಾರ ಅವ್ರು. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ರೆಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರ್ ಮೊದಲೇ ನಾಳೆ ಬಣ್ಣ ದಿವಸ ಮತ್ತು 3-4 ದಿವಸ ಇಡೀ ಮಾರ್ಕೆಟ್ ಬಂದ್ ಆಗ್ತದೆ ಮತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇದನ್ನ ನೀವು ಸಡಿಲಿಸ್ರಿ. ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡ್ರಿ. ಅವ್ರು ನಿಮ್ಗೆ ಗೊತ್ತಾಗ್ಬಾರ್ದು ಸಂಶಯಾಸ್ಪದ ವ್ಯಕ್ತಿಗಳು ಎದ್ದೇಳಕತ್ರ ಅವ್ರನ್ನ ಒಳಗೆ ಹಾಕ್ರಿ. ಮಾರ್ಕೆಟ್ನಾಗ ಯಾಪ ಮುಗ್ದದ ಹಳ್ಳಿ ಜನ ಬಂದಿರ್ತಾರ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರ. ಅವ್ರಿಗೆ ಸುಮ್ಮನೆ ಗಲಾಟೆ ನೋಡ್ಕೊಳ್ಳೆ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದು. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನ ಹದ್ದುಬಸ್ತು ಮಾಡುವಂಥದ್ದು ಕ್ರಮ ತಗೊಂತ ಮಾಡ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರೆ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರಿಗೂ ಮತ್ತು ಬಸವಣ್ಣವರು ಮೂರ್ತಿಯನ್ನು ಕೂಡಿಸುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಅವ್ರು ಹೇಳಿದ ಪ್ರಕಾರ ನಡ್ಕೋಬೇಕು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವವನ್ನು ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತ 2 ಮೂರ್ತಿಗಳು ಆ ಜಾಗದಾಗ ಹೋಗ್ಕೊಂಡಿರ್ಬೇಕು. ಕೂಡದೆ ಇದ್ರೆ ಮುಂದೆ ಯಾರು ಕಂಟ್ರೋಲ್ ಮಾಡ್ಲಕ್ ಆಗೋದಿಲ್ಲ. ನಾವೇ ಕೂಡ್ಸೋತೀವಲ್ಲ, ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹೋಗ್ತೀವಿ, ಎಲ್ಲಾರು ಇಲ್ಲಿ ಬರ್ತೀವಿ. ಹಂಗ ಅಯೋಧ್ಯೆದಾಗ ಮಾಡಿದ್ವಿ ಹಂಗ ಇಲ್ಲೂ ಬರ್ತೀವಿ, ಬಂದು ನಾವು ಕೂಡಿಸ್ತೀವಿ. ನಿಮ್ದು ಎಷ್ಟು ಗೋಳಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ ಅದನ್ನು ನಾವು ತಯಾರಾಗಿ ನಮ್ಮ ಬಲಿದಾನ ಆದ್ರ ಆಗಲೆಕ್ಕ. ಆದ್ರೆ ನೀವು ಕಾನೂನು ಪ್ರಕಾರ ಸುಮ್ನೆ DC ಹೇಳ್ತಾರ, ಅದು ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ ರೀ? ನಾನು ಅದನ್ನ ಹೇಳ್ರಪ್ಪ, ಲೀಗಲಿಟಿ ಏನೈತಿ ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ. ಸುಳ್ಳು ಹೇಳುವಂತದ್ದು ಯಾಕಂದ್ರೆ ಬಿಡಿ ಕಮರ್ಸ್ ಇದ್ರ ಯಾವ ಇದ್ರ CS ಸೈಟ್ನಾಗ ಐತಿ ಸಾರ್ವಜನಿಕ BTD ಇದ್ರ ಸಲುವಾಗಿ ಐತಿ. ಅದು ಮುನ್ಸಿಪಾಲಿಟಿ 2 ಸಲ ಟರ್ವ್ ಮಾಡ್ಯಾರ. BTD ಇಲ್ಲಿ ಮುನ್ಸಿಪಾಲಿಟಿ ಬಿಟ್ಟು ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಗಿತಂದ್ರ ಆ ಆಸ್ತಿ ನಗರಸಭೆ ಆಸ್ತಿ ಆಗ್ತದೆ. ಮತ್ತೆ ಅವರು ಟರ್ವ್ ಮಾಡಿದ್ದನ್ನು ನೀವು ಬೆಲೆ ಕೊಡುದಿಲ್ಲ. ಅದಕ್ಕ ಆ ಮೂರ್ತಿ ಕುರ್ಸಂತ ಆಗ್ಬೇಕು. ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಏನ್ ಪೊಲೀಸರು ಮಾಡುವಂತದ್ದು ಮಾಡ್ತಕ್ಕದ್ದಲ್ಲ. ನೀವು ಯಾರು ಆರೋಪಿಗಳಾದಾರ ಅವ್ರನ್ನೇ ಹಿಡಿಬೇಕು. ಹಿಡಿದೇ ಇದ್ರೆ 26ನೇ ತಾರೀಕಿಗೆ ಅವರೆಲ್ಲ ನಮ್ಮ ಹಿಂದೂಗಳು ಏನ್ ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಈ SP ಅವರು, ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರ ಬರೀ ಒಂದ್ ಸೈಡ್ ಆಗಿ ತಿಮ್ಮಾಪುರ ಮಾತಾಡಬಾರ್ದು. ಎಲ್ಲಾ ಸಮುದಾಯದವನ್ನ ಅವ್ರಿಗೆಲ್ಲಾರು ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕ್ಯಲ್ಲ ತಿಮ್ಮಾಪುರ ಅವ್ರಿಗೆ. ಅವ್ರು ಮಾತಾಡ್ತಿದ್ರೆ ಹೇಳ್ತಾರ ನಮ್ ಸಾಬ್ರ ಹಾಕ್ಯಾರ ಅಂತಾರೆ. ಎಲ್ಲ ಹಿಂದೂಗಳು ಓಟ್ ಹಾಕಿದಾಗನೇ ನೀವು ಆಚೆ ಬಂದಿರಿ. ನೀವು ಹಿಂದೂಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನೀವು ಜವಾಬ್ದಾರಿ ಆಗ್ತೀರಿ. ನಾಳೆ ವಿಧಾನಸಭೆಯಲ್ಲಿ ಸಹಿತ ನಾನು ಬಾಗಲಕೋಟೆ ಪರಿಸ್ಥಿತಿ ಬಗ್ಗೆ, ಅದರ ಜೊತೆಗೆ ಶಿವಾಜಿ ಮಹಾರಾಜರದು ಬಸವಣ್ಣವ್ರದ್ದು ಮೂರ್ತಿ ಕೂಡಿಸೋದ್ರ ಬಗ್ಗೆ, ಕಾನೂನು ತೊಡಕೆ ಏನದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ, ಕಾಲಿಂಗ್ ಅಟೆನ್ಷನ್ ಗಮನ ಸೆಳೆಯುವ ಸೂಚನೆ ಹಾಕ್ತೀನಿ, ಚರ್ಚೆ ಮಾಡ್ತೀನಿ. ಅಷ್ಟರೊಳಗಾಗಿ ನಾಳೆ 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ. ಮುಂದೆ ಸುಮಾರು 15 ದಿವಸ ನಮ್ಮ ಅಧಿವೇಶನ ನಡೀತದೆ. ಅದರಲ್ಲಿ ನಾನು ಸುದೀರ್ಘವಾಗಿ ಬಾಗಲಕೋಟೆ ಪ್ರಕರಣ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮಗಳ ಮೇಲೆ ಹಿಂದೂ ಭಜನೆ ಮಾಡ್ತೀನಂದ್ರೆ ಒಂದು ಗಿಡದಾಗ ಜೆಂಡ ಹಾಕ್ತದ. ಮೊನ್ನೆ ಇದಕ್ಕೆ ಹೋಗಿದ್ದೆ, ಇಲ್ಲಿ ನಮ್ಮ ಯಾದಗಿರಿ ಗುರುಮಿಟ್ಟ ಕಲ್ಲು. ಪಾಪ ಒಂದು ಸಣ್ಣ ಹಳ್ಳಿ, ಮುಗ್ಧ ಜನ ಆ ಒಂದು ಗಿಡದಾಗ ಬಗ ಹಚ್ಚಾರ. ಅದ್ರ ಮುಂದೊಂದು ಮಸೂತಿ ಐತಿ. ಈ ಫೋಟೋ ತೆಗನೇ ಆ ಮಸೂತಿ ಮ್ಯಾಗ ಅದ್ರ ಫೋಟೋ ಹೆಂಗನ ಬಗತ್ತ ಕಾಣಿಸ್ತತ. ಅದಕ್ಕ ಅವ್ರ ಮನಿಗೆ ಹೋಗಿ ಹೊಕ್ಕು ಹೊಡೆದು ಅವ್ ಪಾಪ ತಪ್ಪಾಗಿತ್ತಂತೇಳಿ ಇದು ಬಿಡ್ಕೊಂಡ್ರು ಬಿಟ್ಟಲ್ಲ. ಅಂದ್ರೆ ಈ ರೀತಿ ಗುಂಡಾಗಿರಿ ಏನ್ ನಡೆದ ಈ ಬಗ್ಗೆ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅವ್ರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು ಆಗಿದೆ. ಯಾರು ಈ ರಾಜ್ಯದಲ್ಲಿ ದಲಿತರಾಗ್ಲಿ ಹಿಂದೂಗಳಾಗ್ಲಿ ಯಾರೂ ಸುರಕ್ಷತೆ ಇಲ್ಲ ಅನ್ನೋಂಥ ಭಾವನೆ ನಿರ್ಮಾಣ ಇದೆ. ಅದಕ್ಕೆ ನಾವು ಮುಂದೆ ಹೋರಾಟವನ್ನ ಮಾಡ್ಬೇಕಾಗ್ತದೆ. ಅಟ್ರಾಗೆ ಇದನ್ನ ಸರಿಪಡಿಸುವಂತ ಕೆಲಸ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ಬೇಕಂತ ಆಗ್ರಹ ಮಾಡ್ತಾರೆ. 350ಕ್ಕಿಂತ ಹೆಚ್ಚು ಮೌಲಾನಗಳು ಮಸೀದಿಗಳು ಮತ್ತ ಈ ಮಸೂತಿ ಒಳಗ ಕೆಲವೊಂದು ಈ ಉತ್ತರ ಪ್ರದೇಶದ ಅಲ್ಲಿದ್ದು ಬಂದು
ಪ್ರಚೋದನಕಾರಿ ಭಾಷಣ ಮಾಡೋದು, ಅವನ್ನ ಲವ್ ಜಿಹಾದಕ್ಕೆ ಇವತ್ತು ಅವ್ರನ್ನ ಯುವಕರನ್ನ ತಯಾರು ಮಾಡೋದು ಇಂಥವೆಲ್ಲ ನಡೆದಾವ. ಹಾಗಾದ್ರೆ ಇಂಟೆಲಿಜೆನ್ಸ್ ಏನ್ ಮಾಡಕತ್ತದ? ಇಂಥವೆಲ್ಲ ನಡೆದ್ರು ಸುಮ್ ಕುಂಡಿರ್ತೀರಂದ್ರೆ ಏನ್ ಅರ್ಥ ಅದು? ಏನ್ ಸರ್ಕಾರ ಹೇಳ್ತದ ನೀವು ದೇವಸ್ಥಾನಗಳ ಮ್ಯಾಗ ಯಾಕೆ ರಿಸ್ಟ್ರಿಕ್ಷನ್ ಆಗ್ತಿರಲ್ಲ? ಈಗ ಅವ್ರ ಮ್ಯಾಗನು ಏನ್ ನಡೀತೈತಿ ಅಲ್ಲಿ ಪ್ರೇಯರ್ದಾಗ ಏನ್ ಹೇಳ್ತಾರ ಇದನ್ನೆಲ್ಲಾನು ತೆಗಿಯುವಂತ ಕೆಲಸ ಆಗ್ಬೇಕು. ಇಲ್ಲಕಂದ್ರೆ ಇನ್ನೂ ಹದಿಗಟ್ಟಕೊತ ಹೋಗ್ತದೆ. ಸುಮ್ಮನೆ ಬಾಗಲಕೋಟೆ ಸುಮ್ಮನೆ ಒಂದು ವ್ಯಾಪಾರಿ ಕೇಂದ್ರ ಇದು ಆರ್ಥಿಕ ವ್ಯವಸ್ಥೆನೇ ಹಾಳು ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಆಡಳಿತ ಅವಕಾಶ ಕೊಡಬಾರದು ಅನ್ನೋದೇ ನಮ್ಮ ಆಗ್ರಹ. ಈಗ ಬಾಗಲಕೋಟೆಯಲ್ಲಿ ಅಕ್ರಮ ಮಸೀದಿಗಳು ರೆಸಿಡೆನ್ಸಿಯಲ್ ಪ್ಲಾಟ್ ತಗೊಳ್ತಾರೆ, ಅದು ನೋಡ್ತಾ ನೋಡ್ತಾ ಅಕ್ರಮ ಮಸೀದಿ ಆಗ್ತಾ ಇದೆ. ಅದಕ್ಕೆ ಅದು ತೆರವುಗೊಳಿಸ್ರಿ ಅಂತೇಳಿ ಅದನ್ನ ಸ್ಟಾಪ್ ಮಾಡ್ರಿ ಅಂತೇಳಿ ಹಿಂದೂ ಕಾರ್ಯಕರ್ತರು ಅರ್ಜಿ ಕೊಟ್ಟರು. ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ ಇರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಇದು ವ್ಯವಸ್ಥಿತವಾಗಿ ಸಂಚು ನಡೆದಾಯ್ತು ಈ ಸರ್ಕಾರದಲ್ಲಿ. ಇಲ್ಲ ನೋಡ್ರಿ, ಅವರೆಲ್ಲ ಹಂಗೆ ಮಾಡ್ಲಕತ್ತಾರ. ಈಗ 75-80% ಹಿಂದೂ ಏರಿಯಾದಾಗ ಮಸೀದಿ ಎದಕ್ ಬೇಕು? ದಿನ 5 ಸಲ ಬದಕೋತ್ ಕುಂಡ್ರವ್ರು ನಮ್ಗೆ ಡಿಸ್ಟರ್ಬ್ ಆಗುದಿಲ್ಲ? ನಮ್ಮ ಇದು ಅಯೋಧ್ಯ ಮಂದಿರ್ ವಹಿ ಬನಾಂಗಿ ಅನ್ನೋಂತ ಹಾಡೋರಿಗೆ ಧ್ಯಾನ ಆಗ್ತದ. ನೀವು ದಿನ 5 ಸಲ ಹೊಡಿತೀರಲ್ಲಪ್ಪ, ನಿಮ್ದು ಯಾರು ಕೇಳ್ಬೇಕು? ಇದನ್ನ ಬ್ಯಾನ್ ಮಾಡ್ಬೇಕು. ಮಸೂತಿಗಳನ್ನ ನೀವು ಹೇಳ್ದಂಗ ಪ್ಲಾಟ್ದಾಗ ತಗೋತಾರ. ಈಗೆಲ್ಲ ನಮ್ಮ ಬಿಜಾಪುರ್ನಾಗು ಅಂತ 2-3 ಕಡೆ ನಾವು ಕೆಡಿಸ್ವಿ. ಅವ್ರೇನ್ ಮಾಡ್ತಾರ, ಲೇಔಟ್ದಾಗ ಒಂದು ಪ್ಲಾಟ್ ತಗೊಂಡು ಕಟ್ಬಿಡು. ಮಗ್ಲೇ ಏನಿರ್ತದೆ, ಗಾರ್ಡನ್ ಜಾಗ ಇರ್ತದೆ, ಅದನ್ನ ಕಬ್ಜಾ ಮಾಡು. ಇದೊಂದು ವ್ಯವಸ್ಥಿತ ಅವ್ರದ್ದು ಇದೇ ಮಾಡ್ಕೊಂಡು ಬಂದ. ಅವ್ರು ನಮ್ಮ ದೇಶನಾಗ ಬಂದಿದ್ದೆ ಇದ್ರ ಸಲುವಾಗಿ. ಅವ್ರೇನ್ ದೇಶ ಉದ್ಧಾರ ಮಾಡುವಂತ ಯಾವ ಮಗ ಮಾಡ್ಯಾನ ಹೇಳ್ರಿ? ಔರಂಗಜೇಬ್ ಮಾಡ್ಯಾನ, ಟಿಪ್ಪು ಸುಲ್ತಾನ್ ಮಾಡ್ಯಾನ, ಬರೀ ಇದೇ ದಂಡ ಮಾಡ್ಯಾರ. ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆ ದಿವಸನೇ ಅವರಿಗೆ ಸೇರಿದಂತೆ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಪ್ರದೇಶಗಳನ್ನ ಸೇಮ್ ಹೋರಾಟದ ಪ್ರಕರಣಗಳು ನಡೆಸಿದ್ದಾರೆ. ಅಂದ್ರೆ ಇದ್ರ ಹಿಂದೆ ವ್ಯವಸ್ಥಿತವಾದಂತಹ ಒಂದು ಪಿತೂರಿನ ಮಾಡೋದಕ್ಕೆ ಸಂಘಟನೆಗಳು ನೋಡಿ ಏನಾಗಿದೆ ಹೇಳಿದ್ರೆ, ಇದರ ಹಿಂದೆ ಕಾಂಗ್ರೆಸ್ ಬೆಂಬಲ ಇದೆ ಇಡೀ ದೇಶದಲ್ಲಿ. ನರೇಂದ್ರ ಮೋದಿಯವರ ಆಡಳಿತ, ಅವರು 3ನೇ ಬಾರಿಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರ ಅನ್ನೋಂತ ಭಾವನೆ ಏನ್ ದೇಶನ ಬಂದದಲ್ಲ, ಏನಾದ್ರೂ ಮಾಡಿ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥದ್ದು ವ್ಯವಸ್ಥಿತ. ನೋಡ್ರಿ, ನರೇಂದ್ರ ಮೋದಿ ಅವರು ಕುಂಡ್ರುವಂತ ಪಾರ್ಲಿಮೆಂಟ್ನ ಕುರ್ಚಿ ಬಲಿ ಪಾಪ ದಲಿತ ಹೆಣ್ಮಕ್ಳು ಏನ್ ಸಂಸದರು ಅದರ ಅವ್ನ ಬಿಟ್ಟು ಪ್ರಧಾನಮಂತ್ರಿ ಅಪಮಾನ ಮಾಡ್ಬೇಕು ಅನ್ನೋಂಥ ಸಂಚು ನಡೆದಿತ್ತು. ಅದು ಸುದೈವ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇರ್ಲಿಲ್ಲ. ಇದ್ರೆ ಏನಾಗ್ತಿತ್ತು? ಏನೋ ಪ್ರಧಾನಮಂತ್ರಿಗಳ ಮೈಮ್ಯಾಗ ಹೋಗಿದ್ರೆ, ಏನೋ ಗಲಾಟೆ ಆಗಿದ್ರೆ ಇಡೀ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಅಂದ್ರೆ ಇಡೀ ದೇಶಕ್ಕೆ ಅಪಮಾನ. ಅಲ್ಲಿವರೆಗೆ ಕ್ರಿಮಿನಲ್ ಈ ರಾಹುಲ್ ಗಾಂಧಿ ಅದಾನ. ರಾಹುಲ್ ಗಾಂಧಿ ಒಬ್ಬ ಪಕ್ಕಾ ಪಾಕಿಸ್ತಾನ ಏಜೆಂಟ್ ಮತ್ತು ಚೀನಾ ಏಜೆಂಟ್. ಮೊನ್ನೆ AI ಸಮ್ಮಿಟ್ ನಡೆದೈತೆ ಒಂದ್ ಕಡೆ, ಬರೆ ಮೇಲೆ ಹೋಗಿ ಗದ್ದಲ ಮಾಡ್ತಾರೆ. ಇವ್ರ ಅರ್ಥ ಏನು? ಮೊದಲೇ ಬತ್ಲೆ ಅದಾರ. ಕಾಂಗ್ರೆಸ್ ಅಂದ್ರೆ ಬತ್ಲೆಕ ಪಾರ್ಟಿ ಅದು. ಆ ನೆಹರು ಹಿಡಿದು ಬರೀ ಬತ್ಲೆನದಾಗ ಬಾಳ್ ಕೆಲಸ ಮಾಡ್ಯಾರ ಅವ್ರು. ಆ ಸಮ್ಮಿಟ್ ನಾಗ ಬತ್ಲೆ ಇದು ರಾಹುಲ್ ಗಾಂಧಿ ಪ್ರಚೋದನೆ ಮಾಡಿ ಕಳಿಸ್ತಾನೆ. ಅಂದ್ರೆ ಭಾರತದ ಬೆಳವಣಿಗೆ ಏನಿದೆ, ಭಾರತದ ಇವತ್ತು ಎಷ್ಟು ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆಯಲ್ಲ, ಇನ್ನು ಕೆಲವೊಂದು ವರ್ಷಕ್ಕೆ ಕೆಲವೊಂದು ದಿವಸ ಭಾರತ 3ನೇ ಸ್ಥಾನಕ್ಕೆ ಬರೋದಿದೆ. ಈಗಾಗಲೇ ನಾವು ಇಂಗ್ಲೆಂಡ್ ಅನ್ನ ಹಿಂದಕ್ಕೆ ಬಿಟ್ಟಿವ್, ಜಪಾನ್ ಹಿಂದಕ್ಕೆ ಬಿಟ್ಟಿವ್. ಇದು ಅವರಿಗೆ ನೋಡುವಾಗಲಾಗದೆ. ಅದಕ್ಕ ಈ ರೀತಿ ಶಿವಾಜಿ ಮಹಾರಾಜರ ಗಲಾಟೆ. ಒಬ್ಬ ಕಾಂಗ್ರೆಸ್ ಲೀಡರ್ ಇದನ್ನ ಖಂಡನೆ ಮಾಡ್ಯಾನೇನ್ರಿ? ನಾವು ಆಕ್ಷನ್ ತಗೋರತ್ ಹೇಳ್ಯಾರ ಇಲ್ಲ. ಎಲ್ಲ ನನ್ ಸಂತೋಷ್ ಲಾಡು ಎದೊಡ್ಡ ಮಾತಾಡ್ತದ. ಮೊನ್ನೆ ಅತನ್ಯಾಗ ಹೇಳ್ತಿದ್ರು, ಶಿವಾಜಿ ಮಹಾರಾಜರಿಗೆ ಐಡಿಯಾ ಮಾಡಿಕೊಟ್ಟವನು ಮುಸ್ಲಿಂ ಒಬ್ಬ ಸೈನಿಕ ಅಂತ. ಇವನು ಅಫ್ಜಲ್ ಖಾನ್ ಹೊಡಿಲಿಕ್ಕೆ. ಯಾರ ಪುಸ್ತಕ ಇವ್ರು ಯಾವಾಗ ತಗೋರು? ಇವ್ರ ಪುಸ್ತಕಗಳೇ ಗುರ್ತಗಲ್ಲಾಗ್ಯಾರ. ನಮ್ಗೆ ಇಡೀ ಜಗತ್ತಿಗೆ ಗುರ್ತೈತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಹೆಂಗ್ ಹೊಡೆದ್ರು. ಒಬ್ಬ ಮುಸ್ಲಿಂ ಅವನ ಮೊಹಮ್ಮದರ್ ಇರ್ಬೋದು, ಗೈಬೋರ್ ಇರ್ಬೋದು, ಇವ್ರು ಕೂರಿಸ್ತಾರ. ಕೂರಿಸಿ ಅವಾರ ಪ್ಲಾನ್ ಮಾಡಿಕೊಟ್ಟ, ಅದಕ್ಕೆ ಅಫ್ಜಲ್ ಖಾನ್ ಹೊಡೆದ್ರು ಶಿವಾಜಿ ಮಹಾರಾಜ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ತನ ಇವ್ರು ಕೀಳು ಮಟ್ಟಕ್ಕೆ ಬಂದಾರ ಅನ್ನೋದು. ಒಟ್ಟಾರೆ ನೀವು ಹೇಳ್ದಂಗೆ ದೇಶದಾಗ ಎಲ್ಲ ಕಡೆ ಗಲಾಟೆ ಹೊರಿಸುವಂತ ವ್ಯವಸ್ಥಿತ ಸಂಚ. ಯಾಕಂದ್ರ ನಮ್ಮ ಕಡೆಯಿಂದ ಬಾಗಲಕೋಟೆ ಮಸೀದಿ ಮೇಲೆ ಕಲ್ಲು ಹೋಗಿಲ್ಲ, ಚಪ್ಪಲಿ ಹೊಡೆದಿಲ್ಲ, ಅಲ್ಲಿದೆ ಹೊರಗೆ ಬಂದವ. ಇದನ್ನ ಹಿಂದೆ ತಿಳ್ಕೊರಿ. ಅವ್ರದ್ದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡ್ಲಕತ್ತಾರ. ದೇಶದ್ರೋಹಿ ಹಿಂದೂಗಳು ಅದಾರ ಕೆಲವು ಮಂದಿ.
ಇವಕ್ಕೆ ಬರೇ ಮಂತ್ರಿ ಆಗ್ಬೇಕು MLA ಆಗ್ಬೇಕು ಲೂಟಿ ಮಾಡ್ಬೇಕು ಅನ್ನೋಂತ ನಾಲ್ಕರ ಇಂಥ ಹಿಂದೆ ರೊಕ್ಕ ಕೊಡ್ತಾರೆ ಇವ ಸಾಹೇಬ್ರೆಲ್ಲ ಇದನ್ನ ಪ್ರಯತ್ನ ಮಾಡ್ತಾರೆ. ಮೋದಿ ಅವರಿಗೆ ಹಿನ್ನಡೆ ಮಾಡುವುದೇ 100% ಮೋದಿ ಅವರನ್ನ ಹಿನ್ನಡೆ ಮಾಡಬೇಕು ಅನ್ನೋದೇ ಜಗತ್ನಾಗ ಭಾರತದ ಒಂದು ಛಬಿ ಏನದ ಇವತ್ತು ಅದನ್ನ ಕೆಡಿಸ್ಬೇಕು. ನೋಡಿ ಜಗತ್ನಾಗ ಯಾವ ಮುಸ್ಲಿಮರು ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಿ? ಚೀನಾದಾಗ ನಿನ್ನೆ ದಾಂಧಿ ಮಾಡ್ಯಾರ ನೋಡ್ರಿ. ಆಸ್ಟ್ರೇಲಿಯಾ, ಯಾವ್ದು ನೆದರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಲಂಡನ್ ಅಂತರೂ ಇಂಗ್ಲೆಂಡ್ ಅಂತ ಮುಂದಿನ ಸಲ ಮುಸ್ಲಿಂ ಪ್ರಧಾನಮಂತ್ರಿ ಇರ್ತಲ್ಲಿ ಸಂಖ್ಯೆ ಎಲ್ಲ ಏರ್ಸ್ಕೊಂಡ್ ಬಿಟ್ಟಾರ. ಅವ್ರಿಗೇನು ಕಾಯ್ದೆ ಇಲ್ಲ. ಈಗ ಲಗ್ನ ಆಗ್ತಾರೆ 25 ತಯಾರು ಮಾಡ್ತಾರ. ಮತ್ತ ಏನ್ ತಲಾ ಕೊಟ್ಟಂದ್ರ ಆ ಹುಡುಗನ ಅಪ್ಪ ಆಗ್ತಿದ್ರೆ ಮಕ್ಕಳದತ್ತ ತಯಾರು ಮಾಡೋದೇ ಕಾನೂನು ಅದು. ಈ ಕಾನೂನು ಇವತ್ತೇನು ಆಸಾಮ್ದಾಗ ಮಾಡ್ಯಾರಲ್ಲ ಆ ರೀತಿ ಇವ್ರಿಗೆ ಸ್ಟ್ರಿಕ್ಟ್ ಇಟ್ಟು JCB ಪಾರ್ಟಿ ಬರ್ಬೇಕಾಗೈತೆ ಕರ್ನಾಟಕದಾಗ. JCB ಬರ್ತದ 28ಕ್ಕೆ. ಇವ್ರು ಏನು ಮಾಡಿದ್ರು ಸಿದ್ದರಾಮಯ್ಯ ಇರುತ್ತ ನೀವು ಹಾರಾಡ್ರಿ, ನಾಳೆ ನಾವು ಬರ್ತೀವಿ 28ಕ್ಕೆ, ನಿಮ್ಮನ್ನ ಸರಿಯಾಗಿ ರಿಪೇರಿ ಮಾಡ್ತೀವಿ. ಎಲ್ಲಿನೂ ಪಾಪ ನೀವು ಕಲ್ಲು ಹೋಗಿಲಾರ್ದಂಗ ಕೈಗಳು ಹಿಂಗ್ ಹೋಗಿಲಾರ್ದಂಗ ಮಾಡ್ತೀವಿ. ರಾಜ್ಯದಲ್ಲಿ ಈ ರೀತಿಯಾಗಿ ಹಿಂದೂಗಳ ಮೇಲೆ ಆದಂತ ಘಟನೆಗಳು ಸಂಬಂಧಪಟ್ಟ ಬಂದಾಗ ಯತ್ನಾಳ್ ಅವ್ರದ್ದು ಅನಿವಾರ್ಯತೆ ಇರ್ತದೆ. ಅಂದ್ರೆ ಎಲ್ಲಾ ಹಿಂದೂ ಕಾರ್ಯಕರ್ತರು ಯತ್ನಾಳ್ ಬರಬೇಕು, ಇದರೊಳಗೆ ಭಾಗವಹಿಸಬೇಕು ಅಂತ ಬೇಡಿಕೆ ಇರ್ತಾರೆ. ಈ ಪರಿಸ್ಥಿತಿಯಲ್ಲಿ ಒಂದು ಬಿಜೆಪಿ ನಾಯಕರಿಗೆ ಸಂದಿಗ್ಧ ಪರಿಸ್ಥಿತಿ ಅವ್ರಿಗೆ ನೋಡ್ರಿ, ಇವರೆಲ್ಲಾ ನಾಟಕ ಮಾಡ್ಕೊತ ಬಂದಾರ. ಯಡಿಯೂರಪ್ಪನವ್ರು KGಹಳ್ಳಿ DJ ಇದ್ದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತದ್ರಿ. ಪೊಲೀಸರು ಹೊಡೆದ್ರು. ಪೊಲೀಸ್ ಸ್ಟೇಷನ್ ಮ್ಯಾಗ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಮುಲ್ಲಾ ಭಾಷಣ ಮಾಡದ. ಒಂದು ಹೆಣ್ಮಗಳು ಕಾನ್ಸ್ಟೇಬಲ್ ಮ್ಯಾಗ ಮೈ ಮ್ಯಾಗ ಹೋದ್ರು. ಏನ್ ಮಾಡಿದ್ರು ನಮ್ಮವರು? ಬರೇ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು ಬಿಟ್ರಿ ಏನೇನು ಮಾಡ್ಲಿಲ್ಲ. ನಮ್ ಕಡೆ ಯಾಕೆ ಹೋಗ್ಲಾಕತ್ತಾರ? ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಏನಾಗ್ಬಿಟ್ಟದ, ಮನೆ ಚುನಾವಣೆ ಸೋಲ್ಬೇಕಾದ್ರೆ ನಾವು ವಿಧಾನಸಭೆಯಲ್ಲಿ ಹೇಳಿನಿ, ನೀವು ಚುನಾವಣೆ ಯಾಕೆ ಸೋತ್ರಪ್ಪ ಅಂದ್ರ ನೀವೇನು ಮಾಡ್ಲಿಲ್ಲ, ಹಿಂದೂಗಳ ರಕ್ಷಣೆನೆ ಮಾಡ್ಲಿಲ್ಲ, ಕಾರ್ಯಕರ್ತರ ಮನೆಗೆ ಹೋಗ್ಲಿಲ್ಲ, ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ, ಅವ್ರಿಗೆ ಧೈರ್ಯ ಕೊಡ್ಲಿಲ್ಲ, ಬರೀ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅತಿ ಕಠಿಣ ನಮ್ಮ ಆರೋಗ್ಯ ಜ್ಞಾನೇಂದ್ರ ಹತ್ರ ಅದು ಹೊಡೆದ್ ಬಿಟ್ರೆ ಒಂದ್ ಕೇಳಿದ ಆರೋಗ್ಯ ಜ್ಞಾನೇಂದ್ರ ಎದಕ್ಕ ಮಂತ್ರಿ ಅದಪ್ಪ ರಾಜೀನಾಮೆ ಕೊಡು, ಇಲ್ಕಂದ್ರೆ ಅರಣ್ಯರ ತಗೋ, ಪರಿಸರ ತಗೋ, ಕಾರ್ಮಿಕ ದತ್ತಿಯರ ತಗೋ, ಹೋಮ್ ಮಿನಿಸ್ಟರ್ ಅದಕ್ಕೆ ಏನ್ ಮಾಡ್ಲಿ ಯತ್ನಾಳ್ರೆ? ನನಗೆ ಪೊಲೀಸರು ನನಗೆ ಯತ್ನಾಳ್ ಬಂದ್ರೆ ಏನಾರೆ ಇವನು ಬರೋಬ್ಬರಿ ಲೆಕ್ಕದಾಗ ಇಡ್ತಾನ. ಉತ್ತರ ಪ್ರದೇಶ ಯೋಗಿ ಹಂಗ ನಾ ಬಂದ್ರೆ ಮಾಡ್ತೀನಿ. ಇವ್ರೇನು ಹಾರಾಡಲ್ಲ ಪಂಕ ಮಸ್ದಾಗ ಅವ್ ಮಾಡ್ಲಿ ಮುಂದೆ ಇವನ್ ಬರೋಬ್ಬರಿ ಎಲ್ಲಿ ಜನ್ನತ್ ಬಾಳ್ ಬೇಡ್ತಾರ. 72 ಮಂದಿ 72 ಹುಡುಗ್ಯಾರ ಅದಾರ್ತಲ್ಲಿ ಮ್ಯಾಗ. ಇವ್ರು ಹೋದ್ಕೊಂಡು ಕಾಲು ಹೊತ್ತಾರ. ದಾರು ಗಿರು ನೀವು ಈಗ ಇದು MS ಆಯಿಲ್ದ ತಿಮ್ಮಾಪುರ ಅಂಗಡಿಯಾಗ ಹೋಗಿ ತಗೋಬೇಕಾಗಿಲ್ರಿ. ಆ ಹಳಿನ ಸ್ಕಾಚ್ಗಳು ಹರಿತಾವತ್ತ, ಹಿಂಗ್ ತಗೊಂಡ ಹಿಂಗ್ ಕುಡಿದಿರ್ತ. ಹೇಳ್ತಾರ ಅವ್ರದ್ದು ಧರ್ಮದಾಗ ಹೇಳ್ತಾರ, 72 ಹುರ್ಯ आपका पाव मसाज करते, सिर को मसाज करते. ಅದನ್ನ ಸೀದಾ ಕಳಿಸ್ಬಿಡ್ತೀವಲ್ಲ. ಮತ್ತೆ ಅಲ್ಲೇ ಬೇಕಾದಟ್ಟೆ 70 ಮತ್ತೆ ಎಟ್ರ 32 ಫುಟ್ ಎತ್ತರ ಇರ್ತಾರ. ಇವ್ರು 4 ಫುಟ್ ಇರ್ತಾರ. ಏನ್ ನೋಡ್ತಾರೋ ಏನ್ ಬಿಡ್ತಾರ ಗೊತ್ತಿಲ್ಲ. ನೋಡನ್ರಿ, ಈಗ ಜನರು ಎಲ್ಲಾ ಭಾವನೆ ಬರ್ಲಾಕತ್ತದ. ನೀವು ಪಾರ್ಟಿನ ಕಟ್ಟಿರ್ಲಾಕತ್ತಾರಲ್ಲ ಕಣ. ನಾನು ಮನೆ ವಿಧಾನಸಭಾದಾಗ ಹೇಳ್ದೆ, ಸಿದ್ದರಾಮಯ್ಯ ಅಂದ್ರೆ ಯತ್ನಾಳ್ರೆ ನೀವೇ ಒಂದು ಪಾರ್ಟಿ ಕಟ್ಟಿರ್ತಾರೆ. ನಾ ಸಿದ್ದರಾಮಯ್ಯವ್ರಿಗೆ ಹೇಳ್ದೆ, ನಾ ಪಾರ್ಟಿ ಕೊಟ್ಟೋದ್ರಿಂದ BJP ನುಕ್ಸಾನ ಆಗ್ಬಾರ್ದು, ಸ್ವಲ್ಪ ಬುದ್ಧಿ ಕಲಿಯಿಲ್ಲ ಅಂತ ಹೇಳಿ. ಮತ್ತೆ ನಾನು ಅವನೇ ಅಂತ ಹೇಳಿ ಮ್ಯಾಗಿನವ್ರು ಕೂತಾರಂದ್ರೆ ನಾವು ಕಟ್ತೀವಿ. ಕರ್ನಾಟಕ ನಂದೇ 130 ಸೀಟ್ ಬರ್ತಾವ. ಯಾರು ಎದುರಿಗೆ ಅಶೋಕ ಮತ್ ವಿರೋಧ ಪಕ್ಷ ನಾಯಕ ಆಗಿರ್ತಾನ. ಅವ ಅಂತ ರಾಜ್ಯಾಧ್ಯಕ್ಷ ಅಂತ ಶಿಕಾರಿಪುರ ನಿಂದಿರೋದಿಲ್ಲ. ಬರ್ಕೊಂಡು ಇಟ್ಕೋರಿ. 28ಕ್ಕೆ JCB ಅಧಿಕಾರಕ್ಕೆ ಬರುತ್ತಂತ ನೀವು ಹೇಳಿದ್ರಿ. ಅದು ಬಿಜೆಪಿಯಲ್ಲಿ ಇರುವಂತ ಕೆಲವೊಂದಿಷ್ಟು ಬಹಳಷ್ಟು ಜನ ಬಹುತೇಕ ಯತ್ನಾಳ್ ನಮ್ಮ ಪಾರ್ಟಿಗೆ ವಾಪಸ್ ಬರ್ತಾರ ಅನ್ನೋ ನಿರೀಕ್ಷೆ ಒಳಗೆ ಅವ್ರಿಗೆ ಜ್ಞಾನೋದಯ ಆಯ್ತಂದ್ರೆ ನಾವ್ ತಪ್ಪು ಮಾಡ್ಯಪ್ಪ ನಿಮ್ ಹೊರಗೆ ಹಾಕಿದ್ದು, ನೀ ಬಾ ನಿನ್ನೆ ರಾಜ್ಯ ಮುಖ್ಯಮಂತ್ರಿ ಮಾತು ಘೋಷಣೆ ಮಾಡ್ತೀವಿ ಬಾ ಅಂದ್ರೆ BJPನ ಕಟ್ತೀನಿ. ಏನ್ ಮಾತೇನು ವಿಜೇಂದ್ರ ಮಾಡಕ್ ಮುಖ್ಯಮಂತ್ರಿ ಮಾಡಕ್ ಹೋಗ್ಲಿ ಅಲ್ಲಿ? ಸುಮ್ಮನೆ ಕೆಲಸ ಇಲ್ಲನ್ರಿ?
ಇಪ್ಪತ್ತಾರಕ್ಕೆ ಪ್ರತಿಭಟನೆ ನಡೀತೈತಲ್ಲ ಬಾಗಲಕೋಟೆ, ನೀವು ಭಾಗವಹಿಸ್ತೀರ ಸರ್? ಅವರು ಅಪೇಕ್ಷೆ ಪಟ್ಟು ಬರ್ತೀನಿ ರೀ. ಅಲ್ಲಿಗೆ ಎಲ್ಲ ಏನು ನಮ್ದು ಅವ್ರದ್ದು ಆ ಕಮಿಟಿ ಐತಲ್ರಿ, ಅವರೆಲ್ಲ ಹೇಳಿದ್ರ ಅಂದ್ರೆ ಬರ್ತೀನಿ. ಅವ್ರೇನು ಅದ್ರಾಗ ನಾ ಎಸ್ ಪಿ ಅವ್ರಿಗೆ ಹೇಳುದಿದೆ, ಇನ್ನು ಅವ್ರು ಯಾರದಾರು ಒದ್ದು ತಂದು ಒಳಗೆ ಹಾಕ್ರಿ, ಪ್ರತಿಭಟನೆಗೆ ಅವಕಾಶ ಕೊಡ್ಬೇಡ್ರಿ, ಶಾಂತ ರೀತಿಯಿಂದ ಇದನ್ನ ತಳಬಂದಿಗೆ ತಗೊಂಡ್ ಬರ್ರಿ, ಮತ್ತು ಡಿಕ್ಲೇರ್ ಮಾಡ್ರಿ ಶಿವಾಜಿ ಮಹಾರಾಜರು ಬಸವೇಶ್ವರ ಮೂರ್ತಿ ನೀವು ಯಾವಾಗ ಕೂಡ್ಸಿದ್ರ ಅವ್ರು ಕೂಡ್ಸೋ ದಿವಸ ಎರಡು ದೊಡ್ಡ ಮೆರವಣಿಗೆ ಮಾಡಿ ಅದೆಷ್ಟು ಖರ್ಚು ಬರ್ತದೆ ಬರ್ಲಿ, ನಾನು ಅದ್ರ ಅರ್ಧ ಕೊಡ್ತೀನಿ. ದೊಡ್ಡ ಮೆರವಣಿಗೆ ಮಾಡಿ ಬಾಗಲಕೋಟೆನ ಕೂಡಿಸಿ ಒಂದು ವಿಜಯ ಪತಾಕ ಹಾರಿಸ್ತೀವಿ. ಅಲ್ಲಿವರೆಗೆ ಏನೇ ನಿರ್ಣಯ ತಗೋದು ಇಲ್ಲಿ ಜನ ನಾವು ಬರ್ಬೇಕೋ ಬೇಡ ಅನ್ನೋದು, ನಾವಾಗೆ ಬರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತದೆ. ಅವರೇ ಇಲ್ಲೇ ಸಾಕಷ್ಟು ಹಿಂದುತ್ವ ಹುಟ್ಟಿದ್ದೆ ಬಾಗಲಕೋಟ್ನಾಗ, ನಾ ಬಿಜಾಪುರ್ನಾಗ ಅಷ್ಟು ಇರ್ಲಿಲ್ಲ. ನೀವು ನೋಡಿ ಕಲ್ತು ನಾವು ಹೀರೋ ಆಗಿವಿ ಈಗ. ನಮ್ಮಲ್ಲಿ ಏನಾದ್ರು ಆಗ್ತಾವ ನೋಡ್ರಿ, ಹಿಂಗ ಏನಾರ ಆಗ್ತಾವ್ರಿ. ಹಾ, ಸೂರ್ಯಚಂದ್ರರಿಗೆ ಸೂರ್ಯ ಮತ್ತು ಚಂದ್ರ ಎಷ್ಟು ಸತ್ಯದನೋ ಅವ ಆಗುದಿಲ್ಲ ಅಂತ ಅಷ್ಟೇ ಸತ್ಯ. ಸರ್, ಇದನ್ನ ಹೊರತುಪಡಿಸಿ ಈಗ ಉಪಚುನಾವಣೆ, ಬಾಗಲಕೋಟೆ ಉಪಚುನಾವಣೆ ಬರ್ತಾ ಇದೆ ಸರ್, ಇಲ್ಲಿ ತಮ್ಮ ನಿಲುವು ಏನು? ನಮ್ಮ ನಿಲುವು ಯಾರು ನಿಂದಿರ್ತಾರ ಮೊದಲು ಹಿಂದುತ್ವ ಗಟ್ಟಿಯಾಗಿ ಮಾತಾಡತ್ತ ಹೇಳ್ತೇನೆ. ಕುಂಕುಂ ಮಾಡಿ ಸುಮ್ಮನೆ ನಡ್ರ ಅನ್ನೋದು ಬೇಡ. ಹಾ, ಸುಮ್ಮನೆ ಯಾವ್ಯಾರು ಕೊಟ್ಟು ಅಂದ್ರೆ ಮತ್ತ ಅಡ್ಜಸ್ಟ್ಮೆಂಟ್ ಗೆರಕಿದ್ರೆ ಏನ್ ಮಾಡೋದು? ಹಂಗಿಲ್ಲ, ಖಡಕ್ಕಾಗೆ ಇದೇನ್ ಆಗ್ಲಾಕತ್ತೈತಲ್ರಿ ಬಾಗಲಕೋಟ್ನಾಗ, ಇದ್ರಾಗ ಯಾರು ಹೆಚ್ಚು ಹಿಂದುತ್ವ ಪರವಾಗಿರ್ತಾರ ಅಂತವ್ರನ್ನ ಗಟ್ಟಿಯಾಗಿ ನಿಂದ್ರಸರಿ. ಸುಮ್ಮ ಕಾಟಾಚಾರಕ್ಕೆ ಬಂದು MLA ಆಗೋದು ಮಾತಿಲ್ಲ. MLA ಆದ ನಾವು ರಕ್ಷಣೆ ಮಾಡ್ಬೇಕಲ್ಲ ಹಿಂದೂಗಳದು. ನಾ ನೋಡ್ರಿ ನನ್ನ ಆಫೀಸ್ನಾಗ ಅವ್ರು ಬರೇ ಬಾಡತ್ತೀನಿ, ನೀನ್ ಹೊಟ್ಟೆಕಿಲ್ಲ ಎದಕ್ ಬರ್ತೀರ ಪಾತ್ ಕೇಳ್ತೇನೆ. ಯಾರಿ ಅವ್ರ ಪಕ್ಷಕ್ಕೆ ಬಿಟ್ಟಿದ್ರಿ, ವಿಜೇಂದ್ರ ಮಾಡ್ತಾನೆ ನಮ್ಗೇನ್ ಗೊತ್ತು. ಮತ್ತೆ ಯಾರ ಕಡೆ ರೊಕ್ಕ ತಗೊಂಡು ತಿಮ್ಮಾಪುರ ಕಡೆ ರೊಕ್ಕ ತಗೊಂಡು ಬೇರೆ ಕ್ಯಾಂಡಿಡೇಟ್ ಮಾಡಿದ್ರ ಹೇಳಕ್ ಆಗುದಿಲ್ಲ. ಆದ್ರ ಮಂದ್ಯಾಗ ಹಿಂಗ ಅಗದಿ ಮೊಳಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ನಮ್ ಚರಂತಿ ಮಠದ್ದು ಮಂದಿ ಮುಂದ ನಾಟಕ ಅದು. ಇರೋಣ ನೀನ್ ತಪ್ಪಿಸ್ತೀನಿ ಅಂತ ಹಿಂಗ್ ಮುಟ್ಟಿರ್ತಾನ, ಇವ್ರು ತಗೋತಾರ ನನಗೆ ಕೊಡ್ತಾರಂತ. ಅದು ಅಷ್ಟು ಈಜಿ ಮನುಷ್ಯ ಅಲ್ರಿ ವಿಜೇಂದ್ರ ಯಡಿಯೂರಪ್ಪ. ಇಬ್ರು ಅಟ್ಟು ನಂದೇ ಟಿಕೆಟ್ ತಪ್ಪಿಸ್ಲಿಲ್ರ. MLCಗೆ ನಾ ಏನಕ್ಕೆ ನಿಂದ್ರಾವಣೆ ಇದ್ದಿದ್ದಿಲ್ಲ, ನಾನ್ ತಪ್ಪಿಸ್ಬಿಟ್ರಿಲ್ರಿ. ಅದಕ್ಕೆ ಅವ್ರದ್ದು ಬೇರೆ ನೋಡ್ರಿ. ಇವತ್ತ ದಾವಣಗೆರೆ ಸೋಲಿಸಿದವ್ರು ಯಾರು? ಕಲಬುರಗಿ ಸೋಲಿಸಿದವ್ರು ಯಾರು? ಬೀದರ್ ಸೋಲಿಸಿದವ್ರು ಯಾರು? ರಾಯಚೂರು ಸೋಲಿಸಿದ ಯಾರು? ಕೊಪ್ಪಳದಾಗ 8 ಕೋಟಿ ರೂಪಾಯಿ ಕೊಟ್ಟು ಅವ್ನು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರಪ್ಪ. ಸಂಗಣ ಕಳ್ಳಿ ಚಲೋ ಕ್ಯಾಂಡಿಡೇಟ್ ಇತ್ತು. ನೀವು 10 ಕೋಟಿಗೆ ಆಯ್ತು, 15 ಕೋಟಿ, ಅದನ್ನ ಹೇಳ್ರಿ ಡೀಲಿಂಗು. ಅಲ್ಲಿ ಚಾಮರಾಜನಗರ್ನಾಗ ಏನ್ ಮಾಡಿದ್ರಿ? ಯಾರ ಇವನಿಗೆ ನಮ್ಮ SC ಮಾದೇವಪ್ಪ ಬಗ್ಗೆ ಅನುಕೂಲ ಮಾಡಕ್ ಸುಭಾಷ್ ಚಂದ್ರ ಮಾಡಕ್ ನೀವ್ ಏನ್ ಮಾಡಿದ್ರಿ? ಇಲ್ಲಿ ಸೋಮಣ್ಣ ಸೋಲಿಸ್ಲಿಕ್ಕೆ ಏನ್ ಮಾಡಿದ್ರಿ? ಸೋಮಣ್ಣ ಅವ್ರು ಹೇಳ್ಯಾರಲ್ಲ, ದೇವೇಗೌಡರು ಕುಮಾರಸ್ವಾಮಿ ಬರ್ಲಿಕ್ಕ ನಾ ಸೋಲ್ತಿದ್ದ ಯಾರು ಹೇಳ್ಯಾರ? ವಿ ಸೋಮಣ್ಣ ಹೇಳ್ಯಾರ. ದಾವಣಗೆರೆ ನಮ್ಮ ಸಿದ್ದೇಶಣ್ಣನ ಮನೆಯವ್ರು ಸೋಲಿಸಿದಾರ ಯಾರು? ಅವರೆಲ್ಲ ಚೇಲಗಳು ಈಗ ಅವ್ರ ಜೋಡ ಅಡ್ಡಾಡ್ತಾರ ನೋಡ್ರಿಲ್ಲ. ಅದಕ್ಕ ಪ್ರಾಮಾಣಿಕವಾಗಿ ಪಕ್ಷದ ಏನು ಬಾಳ ಹೇಳ್ತಿರ್ತಾರ. ಪಕ್ಷ ಅಂದ್ರ ತಾಯಿ ಇದ್ದಂಗೆ, ನಾವು ದ್ರೋಹ ಬಗೆಯುದಿಲ್ಲ. ಅದು ತಾಯಿಗೆ ಏನೋ ಬಾಳ ಡೈಲಾಗ್ ಐತಿ ನಮ್ ಯಡಿಯೂರಪ್ಪಂದು, ತಾಯಿಗೆ ಲಾಡು ಬಿಚ್ಚೋದು ಇವೆಲ್ಲ ಮಾಡ್ಬೇಡ್ರಿ. ಈಗೇನ್ ಬಾಗಲಕೋಟೆ ನಾವು ನಿರ್ಣಯ ಏನ್ ತಗೋತೀರಿ ಅನ್ನೋದ್ರ ಮ್ಯಾಗ ನಿಮ್ದು ಡಿಪೆಂಡ್ ಐತಿ. ಅದನ್ನ ಮುಂದೆ ಪರಿಶೀಲಿಸಲಾಗುವುದು. ನೋಡ್ರಿ, ಆಡಳಿತ ಸತ್ಯನಾಶ ಆಗೈತಿ. ವಿದೇಶಕ್ಕೆ ಹೋಗುದು MLAಗಳು ಏನ್ರಿ ಈಗ ವಿದೇಶಕ್ಕೆ ಹೊಂಟಾರ. ಅದಕ್ಕೆ ಹಸಿಯಾಗಿ ಹೋಗ್ತೀವಿ, ಹೋಗ್ಲಿ ತಮ್ಮ ಮನೆಯವ್ರು ಬರೋ 8 ಮಕ್ಕಳು ಕೂಡಿ, ಅದಕ್ಕೇನಿಲ್ಲ. ಈ ಏನ್ ಸುಡ್ಗಾಡ ಅದೇನ್ ಮಾಡ್ತಾರ್ರಿ? ಅಲ್ಲೇನ್ ಭ್ರಷ್ಟಾಚಾರ 8% ಅಂತ ಕೇಳಕ್ ಹೋಗ್ತಾರ? 100% ಬಿಜೆಪಿಗೆ ಹಿನ್ನಡೆ ಆಗ್ತೈತ್ರಿ. ನೀವು ಹೊಂದಾಣಿಕೆ ರಾಜಕಾರಣ ಮಾಡಿದ್ರಂದ್ರ ಇವತ್ತ ಜನರಿಗೆ ಸಾಕಾಗೈತಿ. ಕಾಂಗ್ರೆಸ್ ಪರ್ಯಾಯ ಶಕ್ತಿ ಬೇಕಾಗೈತಿ, ಆದ್ರೆ ಇವ್ ಹೊಂದಾಣಿಕೆದಿಂದ ಜನ ಅನ್ಸಲಕತ್ತಾರ. ಇವ್ರು ಬಂದ್ರೆ ಏನ್ ಮಾಡೋರು? ಮತ್ತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮಗಳು ಬೇಡ ಆಗೈತಿ ಜನರಿಗೆ. ಆಕ್ಷನ್ ಮೋಡ್ದಾಗ ಅದಾರ.
ನಾ ಮನೆ ಹೇಳಿನ ಇದರಲ್ಲಿ ನನಗಿನ್ನೇನು ರಾಜಕಾರಣದಾಗ ಆಸೆ ಇಲ್ಲ, ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ರಾಜಕಾರಣ ಆಸೆ ಐತಿ, ಲೂಟಿ ಮಾಡ್ಬೇಕು, ದುಬೈದಾಗ ಆಸ್ತಿ ಮಾಡ್ಬೇಕು, ಬೆಂಗಳೂರಾಗ ಮಾಡ್ಬೇಕು, ದಿಲ್ಲಿ ಒಳಗೆ ಮಾಡಿ, ಏನೂ ಇಲ್ಲ. ಏನು ನನ್ನ ರಾಜಕೀಯ ದಿನಗಳೇನು ಭಾಳ ಆದ್ರೆ 10ರಿಂದ 15 ವರ್ಷ ಅಷ್ಟು ಮುಗಿತು ನಮ್ದು ವಯಸ್ಸು. ಅದು ಏನಾರೇ ನಮಗೆ ಜನ ಅವಕಾಶ ಕೊಟ್ರೆ ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟಾಚಾರ ನಾನು ನಿಂದ್ರಿಸಿದ ಹೇಳುದಿಲ್ಲ. ಪರ್ಸೆಂಟೇಜ್ ಕಡಿಮೆ ಮಾಡ್ಬೋದು. ನಾ ಒಮ್ಮೆ ನಿಂದ್ರಿಸ್ತಾನ ಅಂದ್ರೆ ಮೂರ್ಖ ನನ್ನ ಮಗ ಪೂರ್ತಿ ಹೆಂಗ್ ನಿಂದಿರ್ತೈತ್ರಿ ಭ್ರಷ್ಟಾಚಾರ? ಯಾವ ದೇಶನಾಗ ಇಲ್ಲ? ಚೀನಾದಾಗ ಕಮ್ಯುನಿಸ್ಟ್ ಇದ್ದಲ್ಲಿ ಭ್ರಷ್ಟಾಚಾರ ಐತಾರ. ಈ 40% ಐತಿದ್ರು ಬಿಜೆಪಿ ಅವರಿಗೆ. ಪಾಪ ನಮ್ಮ ಬೊಮ್ಮಾಯಿಯವರಿಗೆ 40% CM ಹತ್ತಿದ್ರು. ಈಗ ಎತ್ತೈತ್ರಿ? ಮನೆ ಸಿದ್ದರಾಮಯ್ಯ ಕೇಳಿ ಹೌದ್ರಿ ನೀವು 40% ಬಿಜೆಪಿ ಅಂದ್ರಪ್ಪ, ನೀವು 8% ಕಡಿಮೆ ಮಾಡ್ರಿ ಹೇಳ್ರಿ. 38 ಮಾಡಿರೋ, 39 ಮಾಡಿರೋ, 35 ಆಗಿತ್ತು. ಇಲ್ಲ, 185 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಆಯ್ತು. ನಾ CM ಸಿದ್ದರಾಮಯ್ಯ ಅವ್ರಿಗೆ ನಾ ಸದಾ ಮಾತಾಡೋಗಿದ್ರು. ನಾ ಹೇಳಿದೆ 185 ಕೋಟಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಾಗ 1 ಲಕ್ಷ ಒಂದು ಕುಟುಂಬಕ್ಕೆ ಕೊಟ್ಟಿದ್ರು ಸಹಿತ 18,500 ಕುಟುಂಬಗಳಿಗೆ ಕರ್ನಾಟಕದಲ್ಲಿ 1 ಲಕ್ಷ ಮುಟ್ಟಿದ್ರ ಅವ್ರ ಕಾಯಿಪಲ್ಯ ವ್ಯಾಪಾರ ಮಾಡೋರಾಗಲಿ, ಒಂದು ರಿಕ್ಷಾ ತಗೊಂಡ್ರೆ ಆಗಲಿ, ಒಂದು ಯಾವ್ದೋ ಕಿರಾಣಿ ಅಂಗಡಿ ಆಗಲಿ, ಏನೋ ಒಂದು ಜೀವನ ಮಾಡ್ತಿದ್ರಲ್ರಿ 1 ಲಕ್ಷ ಸಿಕ್ಕಿದ್ರು. ನೀವು 185 ಕೋಟಿ ಕೇಳಿದ್ರೆ CM ಸಿದ್ದರಾಮಯ್ಯ ಹೇಳ್ತಾರ ಯತ್ನಾಡ್ರೆ 185 ಕೋಟಿ ಹಗರಣಾಗೆಲ್ಲ 85 ಕೋಟಿ ಆಗಿತ್ತು. ಅವಾಗ ನಾ ಹೇಳ್ದೆ ಇಟ್ಟು ತಿಂದ್ರು ಅಟ್ಟೆ, ಆಟ ತಿಂದ್ರು ಅಟ್ಟೆ. ಅದು ತಿಂದಂಗೆ ಅದಕ್ಕ ಇನ್ನೂವರೆಗೆ ತನಿಖೆ ಮಾಡಲಿಲ್ಲ. ಮುಚ್ಚಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂದಿವಿ. ನಾನು ರಮೇಶ್ ಜಾರಕಿಹೊಳಿ ಅವರು ಪಾದಯಾತ್ರೆ ಮಾಡ್ತೀವಿ, ಜನಜಾಗೃತಿ ಮಾಡ್ತೀವಿ ಬೀದರ್ನಿಂದ ಅಂದ್ರೆ ನಮ್ಮ ಮ್ಯಾಗಿನ ಪರ್ಮಿಷನ್ ಕೊಡ್ಲಿಲ್ಲ. ಇವತ್ತು ನಾವು PIL ಹಾಕಿವಿ ಹೈಕೋರ್ಟ್ ನಲ್ಲಿ. ಆ PIL ಹಾಕಿದಕ್ಕೆ CBI ತನಿಖೆ ನಡೆದಿದೆ. ಇದಕ್ಕೆ ಮುಚ್ಚಿ ಬಿಡ್ತಿದ್ರು. ಮೈಸೂರು ಮೂಡೋದು ಏನಾಯ್ತು ನೋಡ್ರಿ. ಎಂತಿಂತ ಇಶ್ಯೂ ಸಿಕ್ಕಿದ್ದು ಈ ಸರ್ಕಾರದ್ದು. ಇಷ್ಟೆಲ್ಲ ಮಾತಾಡ್ತಾರಲ್ರಿ. ಈಗ ಇದ್ರ ಬಗ್ಗೆ ವಿಧಾನಸಭಾದಾಗ ಏನ್ ಮಾತಾಡ್ತಾರೆ ನೀವು? ವಿಜೇಂದ್ರಗೆ ಕೇಳ್ತೀನಿ, ಏನ್ ಮಾತಾಡ್ತಾರೆ? ರಾಜ್ಯಪಾಲ ವಂದನಾ ನಿರ್ಣಯದಾಗ ಏನ್ ಮಾತಾಡ್ತಾರೆ? ಬರೀ ನರೇಂದ್ರ ಮೋದಿ ಅವರ ಸಾಧನೆ, ನರೇಂದ್ರ ಮೋದಿ ಅರೆ ಅದನ್ನ ಅಲ್ಲಿ ಸಾರ್ವಜನಿಕ ವಿಧಾನಸಭೆ ರಾಜ್ಯ ಸರ್ಕಾರದ ವೈಫಲ್ಯ ಮಾತಾಡ್ಬೇಕು. ಫೇಲ್ಯೂರ್ ಎಲ್ಲ ಸರ್ಕಾರಕ್ಕೆ ಮಾತಾಡ್ಬೇಕು. ಅದು ಮಾತಾಡ್ಲಾರ್ದ ನೀವ್ ಏನ್ ಮಾಡ್ತೀರಿ? ಸಾಥ್ ಹೇಳಿದ್ರಿ. ಅಶೋಕ್ ಏನೋ ಪ್ರಯತ್ನ ಮಾಡ್ತಾ ಇದ್ದ. ಅಶೋಕನ ಪರ್ಫಾರ್ಮೆನ್ಸ್ ಮತ್ ಚಲೋ ಆಗಿದೆ. ನಾನು ಎಲ್ಲಾರನ್ನು ಟೀಕೆ ಮಾಡೋದಿಲ್ಲ ಅಶೋಕ, ಆದ್ರ ಸೀರಿಯಸ್ ಇಲ್ಲ. ಯಾಕಂದ್ರೆ ಅಧ್ಯಕ್ಷನ ಅವ್ರು ಏನಂತಾರೆ, ನಾನ್ ನೋಡ್ತಿರ್ತೀನಿಲ್ಲ, ಸಿದ್ದರಾಮಯ್ಯ ಆಗ್ಲಿ DK ಶಿವಕುಮಾರ್ ಏನಂತಾರೆ, ಫೈಲ್ ತೆಗಿಲ್ಲ ನಿಂದು ಅಂದ್ಕೊಂಡೇನೆ ತಣ್ಣಗಾಗ್ಬಿಡುದು. ಇಲ್ಲ 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 ಇಲ್ಲ, ನಾವು ನಿಮ್ಗಂದಿಲ್ಲ, ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಮಾತಾಡಿವ. ಮತ್ತೆ ಅದಕ್ಕೆ ಕಿಸಲಿ ನಾ ಹೇಳ್ತೀನಿ, ನೀನೇ ಮಾಡಿ ಅಂತ ಹೇಳ್ತೇನೆ. ಹಂಗ ಮಾತಾಡಿದ್ರ ಜನ ವಿಶ್ವಾಸ ಇರ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ ವಿಧಾನಸಭಾ ಕರೆದಿರ್ತಾರೆ. ನೋಡ್ರಿ ಮಂದಿ ವಿಧಾನಸಭಾದ ಏನ್ ಲಾಭ ಹೇಳ್ರಿ? ಮನ್ರೇಗಾ ನಮ್ ಇವ್ರು ರಾಮ್ಜಿ ಅದಕ್ಕೆ ರಾಮನ್ನು ಯಾಕೆ ರಾಮ ಅನ್ಕೊಳ್ಳಿ ಬ್ಯಾನ್ ಯಾಕೆ ಆಗ್ತದೆ? ಅದು ಕಾಂಗ್ರೆಸ್ ನೋಡ್ರಿ. ಅದಕ್ಕೆ ವಾಜಪೇಯಿ ಪಾರ್ಲಿಮೆಂಟ್ ಆಗ ಹೇಳಿದ್ರು, ನೀವು ನಮ್ಮ ಜೋಡ ಗುದ್ದಾಡ್ರಿ, ಬಿಜೆಪಿ ಜೋಡ, ರಾಮನ್ ಜೋಡ ಗುದ್ದಾಡಕ್ ಹೋಗ್ಬೇಡ್ರಿ. ರಾಮನ್ ಜೋಡ ಗುದ್ದಾಡಿದ್ರೆ ನಾಶ ಆಗ್ತಿರೋದು. ಇವ್ರು ಆ ಪರಿಸ್ಥಿತಿ ಬರ್ತೈತಿ ಉದ್ದೇಶ. ಅಟಲ್ಜಿ ಹೇಳಿದ್ರು ಅವಾಗ ನಾವು ಕೇಂದ್ರ ಮಂತ್ರಿ ಇದ್ದಾಗ, ರಾಮ್ ಕೆ ಸಾಥ್ ಮತ್ ಲಡೋ, ಹಮಾರ ಸಾಥ್ ಲಡೋ, ರಾಮ್ ಕೆ ಸಾಥ್ ಲಡೋ ತೋ ಪೂರಾ ಸರ್ವನಾಶ ಹೋಗ ಅಂತ ಹೇಳಿದ್ರು. ಇನ್ನೊಂದು ಬುದ್ಧಿ ಬಂದಿಲ್ಲ. ಎದಕ್ ಕರೆದ್ರೆ ಅಧಿವೇಶನ ಸುಮ್ಮನೆ 1 ವಾರ ಫಾಲ್ತು, ಏನೂ ಇಲ್ಲ, ಏನೂ ಚರ್ಚೆ ಇಲ್ಲ, ಏನೂ ಇಲ್ಲ. ಅటు ಸಾರ್ವಜನಿಕರ ರೊಕ್ಕನೂ ಖರ್ಚಾಯ್ತು. ಆದ್ರೆ ರಿಸಲ್ಟ್ ಏನ್ ಬಂತು? ರಾಜ್ಯಪಾಲರಿಗೆ ಅಪಮಾನ ಮಾಡೋದು ಬಿಟ್ರೆ ಏನಾಯ್ತು? ರಾಜ್ಯಪಾಲರು ಹೊಡಿಲಕ್ ಹೋಗ್ತಾರೆ. ಒಬ್ಬ ದಲಿತ ವರ್ಗದ ಒಬ್ಬ ವ್ಯಕ್ತಿ, ಒಬ್ಬ ಹಿರಿಯ ನಾಯಕ ನಮ್ಮ ದೇಶದ್ದು. ನಾನು ನಮ್ಮ ಉಸ್ತುವಾರಿ ಇದ್ರು ಹಿಂದಕ್ಕವರು, ನಮ್ಮ ಇವತ್ತಿನ ರಾಜ್ಯಪಾಲರು. ಯಾವ್ದು ನಮ್ಮ ಇವರದಾರಲ್ಲ ಈಗ ಡೆಪ್ಯೂಟಿ ಸ್ಪೀಕರ್, ಅವರು ಸ್ವಲ್ಪ ಇದು ನಮ್ದು ಗಲಾಟೆ ಆದಾಗ ಸ್ವಲ್ಪ ಏನೋ ಕಾಗದ ತೋರಿದ್ದಕ್ಕ ನೀವು ದಲಿತ ವಿರೋಧಿಗಳು, ನೀವು ಬಿಜೆಪಿ ಅವರು ಒದರ್ತಿದ್ರು. ಈಗ ಮಾನ್ಯ ರಾಜ್ಯಪಾಲರು BK ಹರಿಪ್ರಸಾದ್ ಮಾಡಿದ್ದೇನು, ಕೆಲವೊಂದು ಶಾಸಕರು ನಡ್ಕೊಂಡಂತ ರೀತಿಯನ್ನು ಶರತ್ ಬಚ್ಚೇಗೌಡ ಮಾಡಿದ್ದೇನು. ಅಂದ್ರೆ ನೀವು ಒಬ್ಬ ರಾಜ್ಯಪಾಲರ ಅದಂತೂ ಅದು ಬ್ಯಾಡ ಬಿಡ್ರ ಹೆಸರ
ರಾಜ್ಯಪಾಲರಿಗೇ ಅಪಮಾನ ಮಾಡಿ ನೋಡ್ರಿ. ನೀವು ಹೇಳಂಗ್ ಬುಕ್ಕ ಓದ್ಬೇಕಂತೇನಿಲ್ಲ. ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜ್ಯಪಾಲರು, ರಾಷ್ಟ್ರಪತಿಗಳ ಮೂಲಕ ನೇಮಕ ಆಗಿರ್ತಾರೆ. ಕೇಂದ್ರ ಟೀಕೆ ಮಾಡಿಸೋದು, ಹಿಂದಿನ ಎಲ್ಲ ರಾಜ್ಯಪಾಲರು ಯಾರೋ ಟೀಕೆ ಮಾಡಕ್ ಹೋಗಿಲ್ಲ. ಅವ್ರನ್ನ ಪಾಪ ಒಳ್ಳೆಯವರದ ರಾಜ್ಯಪಾಲರ್ತೇವೆ, ಅವ್ನ ಟೀಕೆ ಮಾಡ್ಲಕ್ಕ ಅವನ ಬಾಯಿ ಮನ ಅದು ನೋಡ್ಬಿಟ್ರೆ ಆ ಬುಕ್ಕ ಯಾರ ರಾಜ್ಯಪಾಲರು ಮಾಡೇಬಾರ್ದು, ಮಾಡಿಲ್ಲ. ಅವ್ರು ಹೋಗುವಾಗ ನೀವು ಯಾವ ರೀತಿ ನೋಡ್ಕೊಂಡ್ರಿ? ರಾಷ್ಟ್ರಗೀತೆ ಹಾಡ್ಲಿಲ್ಲ ಅಂತ ಹೇಳ್ತೀರಿ, ಅಲ್ಲಿ ನಿಮ್ಮ ವಾತಾವರಣನೇ ಸರಿ ಇರ್ಲಿಲ್ಲಲ್ಲ. ಈ ಪರಿಸ್ಥಿತಿ ವಿಧಾನಸಭೆಯಲ್ಲಿ ಆಯ್ತು. ಅದೊಂದು ರೀತಿ ಇಡೀ ವಿಧಾನಸಭೆಗೆ ಒಂದು ಕಪ್ಪು ಚುಕ್ಕೆ ಮನೆ ರಾಜ್ಯಪಾಲರ ಮೇಲೆ ಇತಿಹಾಸದಾಗ ಉಳಿದುಬಿಡ್ತು. ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದು ಕರ್ನಾಟಕ ವಿಧಾನಸಭೆ ಹಂಗೆ ಅಂದೇ ಆಗಿರ್ಲಿಲ್ಲ. ರಾಜ್ಯಪಾಲರಿಗೆ ಅಪಮಾನ ಆಗುವಂತ ಒಂದು ಘಟನೆ ಆಗಿರ್ಲಿಲ್ಲ. ಅದು ಮಾಡಿದೆ. ನನಗ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಎಲ್ಲಿನೂ ನಾ ಬರ್ತೀನಿ ಅಂತ ಹೇಳಿಲ್ಲ. ಅವ್ರ ನಿರ್ಣಯ ತಗೋಬೇಕಲ್ರಿ. ಯಾರಿ ನೋಡಿ, ಮೊನ್ನೆ ನಾನು ಕೇಳಿದೆ ಏನು ಇವ್ರಿಗೆ, ನಮ್ಮ ಪ್ರಮೋದ್ ಮುತಾಲಿಕರಿಗೆ ಇದು ಸರಿಯಾದದ್ದಲ್ಲ. ಯಾಕಂದ್ರೆ ಎಲ್ಲರೂ ಸ್ವತಂತ್ರ ಅದಾರ. ಅವ್ರು ಬಂದು ಇಲ್ಲಿ ಅವ್ರೇನು ಈಗ ಪ್ರಮೋದ್ ಮುತಾಲಿಕರು ಹೋದಲ್ಲೆಲ್ಲ ಏನ್ ಗಲಾಟೆಗಿದೆ ಇಲ್ಲಲ್ಲ. ಇವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪುನೀತ್ ಕೆರೆಯಲ್ಲಿ ಏನು ಬಂಗ್ಲಾ ಏನೋ ಒಂದು ಹೋರಾಟ ಮಾಡಿದ್ರು, ಹೊರಗೆ ಬರ್ತಲ್ಲ ಇಟ್ಟು ರೋಹಿಂಗ್ಯಾಗಳದಾರ, ಬಾಂಗ್ಲಾದವ್ರು ಇಷ್ಟ ಅದಾರ. ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಲ್ಲ, ನನಗ ಮಾಹಿತಿ ಕೊಟ್ಟಿದ್ದು 300 ಮಂದಿ ಅದಾರ ಹೇಳ್ತಾರ ಅವ್ರು. ಈಗ ನೀವು ಇದು ಚಿಕ್ಕಮಂಗ್ಳೂರು ಮತ್ತು ಕೊಡಗು ಹೋದ್ರಂದ್ರ ಎಲ್ಲಾ ಕಾಪಿ ಸ್ಟೇಟ್ ನಾಗ ಅವ್ರು ಸೇರ್ಬಿಟ್ಟಾರ. ಅವರು ಕಡಿಮೆ ಸಂಬಳಕ್ಕೆ ದುಡಿತಾರ. ಸ್ಟಾರ್ಟ್ ಹೆಂಗ್ ಆಗ್ತದೆ ಅಂದ್ರ ಅಲ್ಲಿಗೆ ಪಶ್ಚಿಮ ಬಂಗಾಳದಿಂದ ಮೊದಲ ಅವ್ರು ಬರ್ತಾರೆ. ಇಲ್ಲಿ ಅವ್ರ ಆಧಾರ್ ಕಾರ್ಡು ಎಲ್ಲಾನು ಮಾಡಿಕೊಡ್ತಾರೆ. ಇಲ್ಲಿ ಬಂದ ಮ್ಯಾಗ ಮೊದಲು ನಮ್ಮವರು 1,000 ರೂಪಾಯಿ ಪಗಾರ ತಗೋತಿದ್ರು, ಅವ್ರು 500 ರೂಪಾಯಿ ದುಡಿತಾರೆ. ಮೊದಲ ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಂಡ್ಮೇಲೆ ದೇಶದ್ರೋಹಿ ಚಟುವಟಿಕೆ ಚಾಲು ಆಗ್ತದೆ. ಹಿಂದೂಗಳನ್ನ ಕೊಲೆ ಮಾಡುದು, ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡುದು, ಇಂಥ ಕೆಲಸ ಪ್ರಾರಂಭ ಆಗ್ತದೆ. ಅದಕ್ಕೆ ಹೋರಾಟ ಮಾಡ್ಯಾರ ಪುನೀತ್ ಕೆರೆಯಲ್ಲಿ. ಏನ್ ತಪ್ಪೇನಿದೆ? ಅದ್ರ ಸಲುವಾಗಿ ನೀವು ಬ್ಯಾನ್ ಹಾಕ್ತೀರಂದ್ರೆ ನಿಮಗ ಅವ್ರ ಇಬ್ರು ಭಯ ಭಾಳ ಐತೆ ಅಂತ ಅಂಜೀರಿ ಅವರಿಗೆ. ನಿಮ್ಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಆಗುದಿಲ್ಲ ಅಂಜದಂಗೆ. ಥ್ಯಾಂಕ್ ಯು ಸರ್. ಬುಕ್ ಮಾಡ್ತೀರಿ?